ಬಂದಾಗ ದುರ್ಯೋಧನ ಬಿದ್ದಿದ್ದ. ನರಿ ನಾಯಿಗಳು ಬಂದು ಅವನ ದೇಹವನ್ನು ತಿಂತಾ ಇದ್ದಾವಂತೆ, ಕಚ್ಚಿ ಕಚ್ಚಿ ಮಾಂಸ ಭಕ್ಷಣೆ ಮಾಡ್ತಾ ಇದ್ದಾವೆ. ಇಂಥ ಹೀನಾಯ ಪರಿಸ್ಥಿತಿಯಲ್ಲಿ ದುರ್ಯೋಧನ ಬಿದ್ದಿದ್ದಾನೆ. ಇದನ್ನ ನೋಡಿ ಬಹಳ ದುಃಖ ಆಯಿತು ಅಶ್ವತ್ಥಾಮಾಚಾರ್ಯರಿಗೆ. ಪಾಂಡವರನ್ನೊಂದಿಷ್ಟು ಬೈತಾರೆ. ಬೈದು ದುರ್ಯೋಧನನನ್ನ ಏನ್ ಮಾಡ್ಬೇಕು ಅಂತಿದ್ದಿ, ಇವಾಗ ನಿನ್ನ ಕೊನೆ ಆಶೆ ಏನ್ ಹೇಳು ಅಂತ ಕೇಳಿದ್ರು. ಆಗ ಅವನು ಹೇಳ್ತಾನೆ, ಇತ್ಯಾಹ ನಿಷ್ಪಾಂಡವತಾಂ ಕುರುಶ್ವೇತಿ ಅಮಂ ವ್ಯಧಾತ್ ಪಾಂಸು ಅಭಿಷೇಕಿಣಂ ನೃಪಃ. ಇನ್ನು ನನಗಿರೋದು ಒಂದೇ ಒಂದು ಸಂಕಲ್ಪ, ನಿಷ್ಪಾಂಡವತೆ ಆಗಬೇಕು. ಭೂಮಿಯಲ್ಲಿ ಪಾಂಡವರು, ಪಾಂಡು ವಂಶದಲ್ಲಿ ಬಂದವರು ಅಂತ ಒಂದು ಜೀವನೂ ಕೂಡ ಇರುಕೂಡುದು. ಪಾಂಡುರಾಜನ ಹೆಸರು ಹೇಳ್ಕೊಂಡು, ಪಾಂಡವರ ಹೆಸರು ಹೇಳ್ಕೊಂಡು ಒಬ್ಬರೂ ಕೂಡ ಭೂಮಿಯಲ್ಲಿ ಇರಬಾರ್ದು. ಇಡೀ ಭೂಮಂಡಲ ನಿಷ್ಪಾಂಡವಾಗಬೇಕು. ಇದು ನಂದು ಮೊದಲನೇ ಆಸೆ. ಇನ್ನೊಂದೇನು ಅಂತಂದ್ರೆ, ನನ್ನ ಕ್ಷೇತ್ರದಲ್ಲಿ ನನ್ನ ಪತ್ನಿಯಲ್ಲಿ ನಾನು ಸತ್ತ ಮೇಲೆ ನೀವು ನನ್ನ ವಂಶವನ್ನ ಬೆಳೆಸ್ರಿ ಅಂತ ಬ್ರಹ್ಮಚಾರಿಗಳಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರಿಗೆ ದುರ್ಯೋಧನ ಹೇಳಿದ. ಪಾಂಡವರ ಸಂತತಿ ವಿಚ್ಛಿನ್ನ ಆಗಬೇಕು, ನನ್ನ ಸಂತತಿ ನನ್ನ ಕ್ಷೇತ್ರದಲ್ಲಿ ಬೆಳಿಬೇಕು. ನಾನು ಸಾಯ್ತಾ ಇದ್ದೀನಿ, ನನ್ನ ಕ್ಷೇತ್ರದಲ್ಲಿ ನೀವು ನನ್ನ ಸಂತತಿಯನ್ನು ಬೆಳೆಸ್ರಿ. ಆವಾಗ ನನ್ನ ಸಂತತಿ ದೊಡ್ಡದಾಗ್ತದೆ. ಆಮೇಲೆ ಮುಂದೆ ನಮ್ದೊಂದು ಸೈನ್ಯ ಕಟ್ಟಬೇಕು, ಪುನಃ ನಮ್ಮ ಪರಂಪರೆನೇ ರಾಜ್ಯ ಆಳಬೇಕು. ಅದಕ್ಕೋಸ್ಕರ ಮುಂದಿನ ಸೇನಾಧಿಪತಿಗಳು ನೀವು ಅಂತ ಹೇಳಿ ಅವರಿಗೆ ಮುಂದಿನ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟು ಅವರಿಗೆ ಪಟ್ಟಾಭಿಷೇಕ ಮಾಡಿದ್ನಂತೆ. ಅಲ್ಲಿ ಬಿದ್ದಿದ್ದಾನೆ, ಸರೋವರದ ತೀರದಲ್ಲಿ ಬಿದ್ದಿದ್ದಾನೆ. ಪಟ್ಟಾಭಿಷೇಕ ಮಾಡ್ಲಿಕ್ಕೆ ಯಾವ ಸಾಮಗ್ರಿನೂ ಇಲ್ಲ. ಸಾಂಕೇತಿಕವಾಗಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿದ್ದಷ್ಟು ಒಂದಿಷ್ಟು ಮಣ್ಣು ತೆಗೆದು ಅದನ್ನೇ ಅಶ್ವತ್ಥಾಮಾಚಾರ ತಲೆ ಮೇಲೆ ಹಾಕಿದ್ನ. ಅಂತೂ ನಿಮಗ್ ಪಟ್ಟಾಭಿಷೇಕ ಮಾಡಿದ್ದೀನಿ ಅಂತ ತಿಳ್ಕೊಳ್ರಿ ಅಂತ ಕೊನೆಗೆ ಸಾಯುವಾಗಲೂ ಮಣ್ಣು ಹಾಕಿಬಿಟ್ಟು. ದುರ್ಯೋಧನ ಮಾಡೋದೇನು ಅಂತಂದ್ರೆ, ಇದ್ದವ್ರ ತಲೆಗೆ ಮಣ್ಣು ಹಾಕೋ ಕೆಲಸ ಅವನು ಮಾಡು. ಮೊದಲು ಅವ್ರ ಹೊಟ್ಟೆಗೆ ಹಾಲು ಹಾಕಿದ್ದ ಅಶ್ವತ್ಥಾಮಾಚಾರ ಹೊಟ್ಟೆಗೆ. ಆ ಹಾಲು ಕೊಟ್ಟಾಗಿನಿಂದ ಅವರು ಇವನ ಕಡೆ ಆಗಿಬಿಟ್ಟಿದ್ರು. ಕೊನೆಗೆ ಅವರಿಗೆ ಇಂಥ ಎರಡು ಕೆಲಸ ಕೊಟ್ಟು ಭೂಮಂಡಲವನ್ನ ನಿಷ್ಪಾಂಡವ ಮಾಡಬೇಕು, ತನ್ನ ಸಂತತಿಯನ್ನ ಬೆಳೆಸಬೇಕು ಅಂತ ಈ ಎರಡು ದುಷ್ಕಾರ್ಯಗಳನ್ನ ದುರ್ಯೋಧನ ಒಪ್ಪಿಸಿ ಅವರ ತಲೆ ಮೇಲೆ ಮಣ್ಣು ಹಾಕಿ ಪಟ್ಟಾಭಿಷೇಕ ಮಾಡಿದ್ದಾನೆ. ತಯಾ ಭೂರಕ್ಷಣ ಹೃದಾಸೋಭಿಷಿಕ್ತಸ್ತಥೇತ್ಯಗಾತ್. ಕಲ್ಯಾವೇಶಕ್ಕೆ ಒಳಗಾಗಿ ಅಶ್ವತ್ಥಾಮಾಚಾರ್ಯರು ಹಾಗೇ ಆಗಲಿ ಅಂತ ಅದಕ್ಕೆ ಸಮ್ಮತಿಸಿ ಹೊರಟು ಬಿಟ್ರು. ಸಕೃಷ್ಣ ಭೀಮ ಪಾರ್ಥ ನಾಂ ಭಯಾ ದೇವ ಪುನರ್ವನಂ ಕೃಪಸಾತ್ವತ ಸಂಯುಕ್ತೋ ವಿವೇಶ ಗಹನಂ ರಥಿ. ಅಲ್ಲಿಂದ ಹೊರಟಂಥ ಅಶ್ವತ್ಥಾಮಾಚಾರ್ಯರಿಗೆ ಕೃಷ್ಣ, ಪಾಂಡವರು ಇವರೆಲ್ಲ ಇದ್ದಂಥ ಶಿಬಿರದ ಕಡೆ ಬರಲಿಕ್ಕೆ ಧೈರ್ಯ ಆಗಲಿಲ್ಲ. ನಿಷ್ಪಾಂಡವ ಮಾಡ್ತೇನೆ ಅಂತ ಒಪ್ಪಿದ್ರು. ಆದರೆ ಕೃಷ್ಣ ಇದ್ದ, ಪಾಂಡವರಿದ್ದಾರೆ, ಅವರ ಮಕ್ಕಳನ್ನೆಲ್ಲ ಹ್ಯಾಕ್ ಕೊಲ್ಲೋದು, ಆ ಧೈರ್ಯ ಬರಲಿಲ್ಲ. ಕೃಪಾಚಾರ್ಯನ ಕರ್ಕೊಂಡು ಇವ್ರನ್ನ ಕೃತವರ್ಮನನ್ನು ಜೊತೆ ಮಾಡಿಕೊಂಡು ಗಹನವಾದ ಒಂದು ಕಾಡಿಗೆ ಹೋಗಿ ಕೂತು ಬಿಟ್ರು. ಕೂತು ಅವರಿಗೆ ಚಿಂತೆ ಏನು ಅಂದ್ರೆ ಇದೇನೆ, ಒಂದು ಮರದ ಬುಡದಲ್ಲಿ ಕೂತಿದ್ದಾರೆ, ಹ್ಯಾಕ್ ಕೊಲ್ಲೋದು, ಉಪ ಪಾಂಡವರನ್ನ ಹ್ಯಾಕ್ ಕೊಲ್ಲ, ಪಾಂಡವರ ಮಕ್ಕಳನ್ನ, ಅವರ ಸಂತತಿಯನ್ನು ಹೇಗೆ ನಾಶಪಡಿಸೋದು, ಇದೇ ಚಿಂತೆ ಮಾಡ್ತಾ ಕೂತಿದ್ದಾರೆ. ನಾಗಾನ್ನಿದ್ರಾ ನಿಶೀಥೇಚ. ರಾತ್ರಿ ನಿದ್ದೆ ಬರಲಿಲ್ಲ, ಚಿಂತೆ ಹತ್ಕೊಂಡು ಬಿಟ್ಟಿದೆ. ಹ್ಯಾಕ್ ಕೊಲ್ಲೋದು, ದುರ್ಯೋಧನನಿಗೆ ಹ್ಯಾಕ್ ಪ್ರೀತಿ ಆಗೋದು. ಆವಾಗ ಧ್ವಾಂಕ್ಷಾನ್ ನಗ್ರೋಧವಾಸಿನಃ. ಅಲ್ಲಿ ಒಂದು ನಗ್ರೋಧ ವೃಕ್ಷದ ಬುಡದಲ್ಲಿ ಕೂತಿದ್ರು ಇವರು 3 ಜನ. ಅಲ್ಲಿ ಮರದ ಮೇಲೆ ಎಷ್ಟೋ ಕಾಗೆಗಳೆಲ್ಲ ಕೂತಿದ್ವು. ಯಾವುದೋ ಒಂದು ಗೂಬೆ ಬಂದು ಆ ಕಾಗೆಗಳನ್ನ ಕೊಂದು ಹೋಗ್ತಾ ಇತ್ತಂತೆ. ರಾತ್ರಿ ಹೊತ್ತು ಮಲಗಿದ ಕಾಗೆಗಳನ್ನ ಗೂಬೆ ಕೊಲ್ತಾ ಇತ್ತು. ಕೌಶಿಕೇನ ನಿರೀಕ್ಷೆಯವ ಪ್ರಾಹತವು ಕೃಪಸಾತ್ವತವು. ಅಶ್ವತ್ಥಾಮಾಚಾರ್ಯರು ಯೋಚನೆ ಮಾಡಿದ್ರು, ನಾನು ಪಾಂಡವರ ಮಕ್ಕಳನ್ನು ಹ್ಯಾಕ್ ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಸರಿಯಾದ ಮಾರ್ಗದರ್ಶನ ಆಯಿತು ಆ ಗೂಬೆಯಿಂದ ಅಂದ್ಕೊಂಡು. ಗೂಬೆ ಮಾಡಿದ ಮಾರ್ಗದರ್ಶನ ಅಶ್ವತ್ಥಾಮಾಚಾರ್ಯ. ಏನು ಮಾಡಿತು ಗೂಬೆ? ಮಲಗಿದ ಕಾಗೆಗಳನ್ನು ಕೊಂದು ಹೋಗ್ತಾ ಇತ್ತು. ಇದನ್ನು ನೋಡಿ ಇವರಿಗೆ ಅರ್ಥ ಆಯ್ತು, ನಾನು ಕೂಡ ಈ ರಾತ್ರಿನೇ ಹೋಗಿ ಅವರು ಮಲಗಿದಾಗ, ನಿದ್ದೆ ಮಾಡ್ತಾ ಇದ್ದಾಗ ಹೋಗಿ ಅವರನ್ನ ಕೊಂದು ಬಿಡಬೇಕು. ಇದು ತೀರ್ಮಾನ ಮಾಡಿಕೊಂಡು ಕೃಪಾಚಾರ್ಯರು ಮತ್ತು ಕೃತವರ್ಮನಿಗೆ ಹೇಳ್ತಾರೆ, ನಿದರ್ಶನೇನ ಸೇನೇನ ಪ್ರೇರಿತ ಪರಮಾತ್ಮನ. ಭಗವಂತನೇ ನನಗೆ ಈ ನಿದರ್ಶನದಿಂದ, ಈ ಶಕುನದಿಂದ ಪ್ರೇರಣೆ ಮಾಡ್ತಾ ಇದ್ದಾನೆ. ಭಗವಂತನೇ ಈ ಮಾರ್ಗದರ್ಶನ ಮಾಡ್ತಿದ್ದಾನೆ ಗೂಬೆಯ ಮೂಲಕ. ಆದ್ರಿಂದ ಯಾಮಿ ಪಾಂಡುಸುತಾನ್ ಹಂತುಂ ಇತ್ಯುಕ್ತ್ವಾ ರುರುಹೇ ರಥಂ. ನಿದ್ದೆ ಬೇಡ, ನಿದ್ದೆ ಹೇಗೂ ಬರ್ತಾ ಇಲ್ಲ, ಹೋಗಿಬಿಡೋಣ, ಪಾಂಡವರ ಮಕ್ಕಳನ್ನು ಕೊಲ್ಲೋಣ ಅಂತ ಅಲ್ಲಿಂದ ಹೊರಟರು. ಅವರಿಬ್ಬರನ್ನ ಬೇಡ ಬೇಡ ಅಂತ ಅಂತಿದ್ದಾರೆ ಕೃಪಾಚಾರ್ಯರು, ಕೃತವರ್ಮ. ಆದ್ರೂ ಅವರನ್ನು ಬಲಾತ್ಕಾರ ಮಾಡಿ ಎಳ್ಕೊಂಡು ಹೋದ್ರಂತೆ ಅಶ್ವತ್ಥಾಮಾಚಾರ್ಯರು. ಆ ಒಂದು ಶಿಬಿರಕ್ಕೆ ಹೋದರು.
ಆ ಶಿಬಿರದಲ್ಲಿ ಪಾಂಡವರ ಮಕ್ಕಳಷ್ಟೇ ಇದ್ರು, ಕೃಷ್ಣ ಇದ್ದಿಲ್ಲ, ಪಾಂಡವರಿದ್ದಿಲ್ಲ. ಇದು ಕೃಷ್ಣ ಮಾಡಿದ ನೀತಿ. ಬೇಕು ಅಂತಲೇ ಇಷ್ಟೆಲ್ಲ ಮುಂದೆ ಆಗ್ತದೆ ಅಂತ ಹೇಳಿ ಆಗಲಿ ಅಂತಲೇ ಅವನು ಪಾಂಡವರನ್ನ ಕರ್ಕೊಂಡು ಈಚೆಗೆ ಬಂದಿದ್ದಾನೆ, ಕೌರವರ ಶಿಬಿರಕ್ಕೆ ಬಂದಿದ್ದಾನೆ ಮಲ್ಕೊಳ್ಳಿಕ್ಕೆ. ಇವರು ಬಂದಾಗ ಬಾಗಿಲಿನಲ್ಲಿ ನೋಡ್ತಾನೆ ಅಶ್ವತ್ಥಾಮಾಚಾರ್ಯರು ಉಗ್ರ ರೂಪಧಾರಿಯಾಗಿ ರುದ್ರದೇವರು ನಿಂತು ಬಿಟ್ಟಿದ್ದಾರೆ. ಮಹಾಕಾಲ ರುದ್ರ ನಿಂತು ಬಿಟ್ಟಿದ್ದಾನೆ ಉಗ್ರ ರೂಪದಿಂದ. ತಾನೇ ಅಶ್ವತ್ಥಾಮಾಚಾರ್ಯರೇ ರುದ್ರದೇವರು, ರುದ್ರದೇವರೇ ಅಶ್ವತ್ಥಾಮರು. ತನ್ನ ಮೂಲ ರೂಪ ಬಾಗಿಲಲ್ಲಿ ನಿಂತಿದೆ. ಅಂತಂದ್ರೆ ಬಿಡ್ಲಿಲ್ಲ. ಬರೇ ಉಗ್ರ ರೂಪ ರುದ್ರದೇವರದ್ದಷ್ಟೇ ಅಲ್ಲ, ಅವರ ಸುತ್ತಮುತ್ತಲೂ ಎಷ್ಟೋ ಕೋಟಿಗಟ್ಟಲೆ ಕೃಷ್ಣನ್ ರೂಪ, ಕೋಟಿ ಕೋಟಿ ಕೃಷ್ಣನ್ ರೂಪ ಕಾಣಿಸ್ತಂತೆ ಅಶ್ವತ್ಥಾಮಾಚಾರ್ಯ. ಉಗ್ರವಾದಂತಹ ರುದ್ರ ರೂಪ ಕಾಣ್ತಾ ಇದೆ. ದೃಷ್ಟೈವ ವಾಸುದೇವಂ ತಂ ಅತ್ರ ಸದ್ ಗೌತಮೀ ಸುತಃ. ನಾನೇನೋ ರಾತ್ರಿ ಸುಲಭವಾಗಿ ಪಾಂಡವರ ಮಕ್ಕಳನ್ನು ಕೊಲ್ಲಬಹುದು ಅಂತ ಬಂದುಬಿಟ್ರೆ, ಇಷ್ಟು ಕೋಟಿ ಕೋಟಿ ರೂಪದಲ್ಲಿ ಕೃಷ್ಣ ಇದ್ದಾನೆ, ಇದೇನಿದು ಅಂತ ಅರ್ಥ ಆಗ್ಲಿಲ್ಲ. ಅಲ್ಲಿ ನಿಂತಾಗ ನನಗೆ ದಾರಿ ಬಿಡು ಅಂತಂದ್ರು. ಬಿಡೋದಿಲ್ಲ ಅಂತಂತಾರೆ ರುದ್ರದೇವರು. ಆವಾಗ ಯುದ್ಧ ಪ್ರಾರಂಭ ಆಯಿತು. ಅಶ್ವತ್ಥಾಮಾಚಾರ್ಯರಿಗೂ ರುದ್ರದೇವರಿಗೂ ಯುದ್ಧ. ಇಬ್ರು ಒಬ್ರೆ, ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಯುದ್ಧ. ಖಾಂಡವ ದಹನ ಆಗುವಾಗ ಹೇಗೆ ಇಂದ್ರ ಮತ್ತು ಅರ್ಜುನನಿಗೆ ಯುದ್ಧ ನಡೀತೋ, ಅದೇ ರೀತಿ ರುದ್ರದೇವರಿಗೂ ಅಶ್ವತ್ಥಾಮಾಚಾರ್ಯರಿಗೂ ಯುದ್ಧ ನಡೀತಾ ಇದೆ. ಎಷ್ಟು ಆಯುಧಗಳನ್ನ ಇವರು ಪ್ರಯೋಗ ಮಾಡಿದ್ರೂ ಕೂಡ ಅಶ್ವತ್ಥಾಮಾಚಾರ್ಯರು ಬಿಸಾಡಿದ ಆಯುಧಗಳನ್ನೆಲ್ಲ ಆ ರುದ್ರದೇವರು ಮಹಾರುದ್ರ ಕಾಲರೂಪದಿಂದ ಎಲ್ಲ ಆಯುಧವನ್ನೇ ನುಂಗಿಬಿಟ್ಟನಂತೆ. ಆಯುಧೇಶು ನಿಗೀರ್ಣೇಶು, ಎಲ್ಲ ಆಯುಧಗಳು ಹೋಗಿಬಿಟ್ಟವು. ಅಶ್ವತ್ಥಾಮರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಯೋಚನೆ ಮಾಡಿ, ನನ್ನ ಒಳಗಿರ್ತಕ್ಕಂಥ ಪರಮಾತ್ಮನಿಗೆ ನನ್ನನ್ನೇ ಪಶುವನ್ನಾಗಿ ಮಾಡಿ, ನನ್ನನ್ನೇ ನಾನು ಪಶು ಅಂತ ಅರ್ಪಣೆ ಮಾಡಿ ಒಂದು ಯಾಗ ಮಾಡ್ತೇನೆ, ಮಾನಸ ಯಜ್ಞ ಮಾಡ್ತೇನೆ. ಇದರಿಂದ ಭಗವಂತ ಪ್ರೀತನಾಗಿ ನನಗೆ ದಾರಿ ತೋರಿಸಬೇಕು ಅಂತ ಯೋಚನೆ ಮಾಡಿದ್ರು. ಹೀಗೆ ಯೋಚನೆ ಮಾಡಿ ಅಶ್ವತ್ಥಾಮಾಚಾರ್ಯರು ತನ್ನನ್ನ ಪಶುವನ್ನಾಗಿ ಮಾಡಿಕೊಂಡು ಸ್ವತ್ಮಸ್ಥಾಯೈವ ವಿಷ್ಣವೇ, ತನ್ನಲ್ಲೇ ಇರತಕ್ಕಂತಹ ವಿಷ್ಣುವಿಗೆ ತನ್ನನ್ನೇ ಪಶುವನ್ನಾಗಿ ಮಾಡಿಕೊಂಡು ಹೋಮಿಸಿಬಿಟ್ರು. ಆದ್ರೆ ಮಾನಸ ಯಜ್ಞದಲ್ಲಿ ಮಾನಸಿಕವಾಗಿ ಹಾಗೆ ಮಾಡಿದ್ರು. ಅಂದ್ರೆ ನಾನು ವಿಷ್ಣು ಅಧೀನ, ತನ್ನನ್ನು ತಾನು ಪರಮಾತ್ಮನಿಗೆ ಹೋಮಿಸೋದು ಅಂದ್ರೆ ನಾನು ಅವನ ಅಧೀನ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ಯಜ್ಞ ತುಷ್ಟೇನ ಹರಿಣ, ಈ ಮಾನಸ ಯಜ್ಞದಿಂದ ಭಗವಂತನಿಗೆ ಪ್ರೀತಿಯಾಗಿ ಆ ರುದ್ರದೇವರು ಬಾಗಿಲಲ್ಲಿ ನಿಂತಿದ್ರಲ್ಲ, ಶಿಬಿರದ ಬಾಗಿಲಿನಲ್ಲಿ ರುದ್ರದೇವರಿಗೆ ಪ್ರೇರಣೆ ಮಾಡಿಬಿಟ್ನಂತೆ, ದಾರಿ ಕೊಡು, ಎಲ್ಲ ಆಯುಧಗಳನ್ನು ಕೊಟ್ಟು ಬಿಡು ಅಂತ ಪ್ರೇರಣೆ ಆಯ್ತು. ರುದ್ರದೇವರು ಆಮೇಲೆ ಹೇಳಿದ್ರಂತೆ ಅಶ್ವತ್ಥಾಮನಿಗೆ, ನಾನು ವಿಷ್ಣುವಿನಿಂದ ಈಗ ಆಜ್ಞಪ್ತನಾಗಿದ್ದೀನಿ, ಇದುವರೆಗೆ ವಿಷ್ಣುವಿನ ಆಜ್ಞೆಯಂತೆ ನಾನು ಯುದ್ಧ ಮಾಡಿದೆ, ವಿಷ್ಣುವಿಂದೇ ಪ್ರೇರಣೆ ಆಯಿತು, ಎಲ್ಲ ಆಯುಧ ತಗೋ ಅಂತ ಅಷ್ಟು ಆಯುಧಗಳನ್ನು ಕೊಟ್ಟು ತದಿಚ್ಛಯೈವ ನಿರ್ದಿಷ್ಟೋ ದಾಸ್ಯೇ ಮಾರ್ಗಂ ತವಾದ್ಯಚ, ಇವತ್ತು ನನಗೆ ದಾರಿನೂ ಕೊಡ್ತೇನೆ ಅಂತ ದಾರಿ ಬಿಟ್ಟು ಹೋಗ್ಬಿಟ್ಟು ಆ ರುದ್ರದೇವ್. ಕೃಷ್ಣನ್ ರೂಪವು ಮರೆಯಾಯಿತು. ಆಯುಧ ನಿತ ಸರ್ವಾಣಿ ಹಂತುಂ ಸರ್ವಾನಿಮಾನ್ ಜನಾನ್, ಇವ್ರನ್ನೆಲ್ಲ ಕೊಲ್ಲಿಕ್ಕೆ ನನಗೆ ಆಯುಧ ಕೊಟ್ಟಿದ್ದೀನಿ ಅಂತ ಕೊಟ್ಟರು. ತೋರಿಸಿದ ಪರಮಾತ್ಮ, ನಾನು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಉಳಿಸಬಲ್ಲೆ, ನನಗೆ ಸಂಕಲ್ಪ ಅವ್ರು ಸಾಯಲಿ ಅಂತ ಸಂಕಲ್ಪ ಬಂದಾಗ ನಾನೇ ಪ್ರೇರಣೆ ಮಾಡಿ ಕೊಲ್ಲಿಸ್ತೇನೆ ಅಂತ ಕೃಷ್ಣ ತೋರಿಸ್ತಾ ಇದ್ದ. ಅಷ್ಟು ರೂಪದಿಂದ ನಿಲ್ಲಿಸಿ ರುದ್ರದೇವರು ನಿಲ್ಲಿಸಿ ಒಳಗೆ ದಾರಿ ಬಿಡಬೇಡ ಅಂತ ಹೇಳಿದ್ದ. ಈಗ ನಾನೇ ತನಗೆ ಮಾನಸ ಯಜ್ಞ ಮಾಡಿಬಿಟ್ರಲ್ಲ ಅಶ್ವತ್ಥಾಮಾಚಾರ್ಯರು. ಭಗವಂತ ಎಲ್ಲ ಒಂದೊಂದು ಅವನ ವ್ಯವಸ್ಥೆ ಇರ್ತದೆ, ಇಂಥ ಕಾಲದಲ್ಲಿ ಹೀಗಾಗಬೇಕು ಅಂತ. ಆ ಯಜ್ಞವನ್ನ ನಿಮಿತ್ತ ಮಾಡಿಕೊಂಡು ಪ್ರೀತನಾದಂತೆ ನಟಿಸಿ ದಾರಿ ಕೊಡು ಅಂತ ಆಜ್ಞೆ ಮಾಡಿ ಕೃಷ್ಣನೂ ಹೋಗಿಬಿಟ್ಟ. ಆ ರೂಪಗಳೂ ಮರೆಯಾದವು, ಇವರೂ ದಾರಿ ಕೊಟ್ರು. ಮುಂದೆ ಅಶ್ವತ್ಥಾಮಾಚಾರ್ಯರು ಒಳಗಡೆ ನುಗ್ಗುವಾಗಿ ಹೇಳಿದ್ರಂತೆ, ಕೃಪಾ ಮತ್ತು ಕೃತವರ್ಮನನ್ನ ನೀವು ಬಾಗಿಲಲ್ಲಿ ನಿಂತಿರ್ರಿ, ಒಳಗಡೆ ಹೋಗಿ ನಾನು ಸವ್ಯದಿಂದ ಖಡ್ಗ ಪ್ರಹಾರ ಮಾಡಿ ಬಿಲ್ಲು ಬಾಣ ಎಲ್ಲದರಿಂದ ಅವ್ರನ್ನ ಕೊಲ್ತಾ ಬರ್ತೇನೆ, ಆ ಒಳಗಿರತಕ್ಕಂಥ ವೀರರನ್ನ ಕೊಲ್ತೇನೆ, ಪಾಂಡವರ ಕಡೆಯವರನ್ನ. ಯಾರಾದ್ರೂ ತಪ್ಪಿಸ್ಕೊಂಡು ಓಡ್ತಾ ಇದ್ರೆ ಬಾಗಿಲಿನಲ್ಲಿ ನೀವು ಕೊಲ್ರಿ ಅಂತ ಅಂದ. ಬಾಗಿಲಲ್ಲಿ ಅವರಿಬ್ಬರನ್ನ ನಿಲ್ಲಿಸಿ ಸೀದ ಹೋದದ್ದು ಎಲ್ಲಿ ಹೋದ್ರು ಅಂದ್ರೆ ಮೊದಲು ಧೃಷ್ಟದ್ಯುಮ್ನನ ಹತ್ರ ಹೋದ್ರು. ಯಾಕೆ ಅಂತಂದ್ರೆ ಪಿತೃಹಂತ ಅಂತ, ದ್ರೋಣಾಚಾರ್ಯನ ಕೊಂದವನು ಇವನು ಅಂತನ್ನೋ ಸಿಟ್ಟಿನಿಂದ ಧೃಷ್ಟದ್ಯುಮ್ನನ ಹತ್ರ ಹೋಗಿದ್ದಾರೆ. ಹೋಗಿ ಅವನು ಮಲಗಿ ನಿದ್ದೆ ಮಾಡ್ತಿದ್ದ, ಪಾಪ ಎಲ್ಲರೂ ಮಲಗಿ ಬಿಟ್ಟಿದ್ರು. ಹೋಗಿ ಆ ಧೃಷ್ಟದ್ಯುಮ್ನನ್ನು ನೋಡಿದ ಕೂಡಲೇ ಸಿಟ್ಟು ಬಂತು, ಕಾಲಿನಿಂದ ಝಾಡಿಸಿ ಒದಿತಾರೆ. ಎದೆ ಮೇಲೆ ಒದ್ರಂತೆ, ಎದೆ ಮೇಲೆ ತುಳಿದು ಬಿಟ್ರು. ಅವನಿಗೆ ಎಚ್ಚರಿಕೆ ಆಯ್ತು. ಧೃಷ್ಟದ್ಯುಮ್ನ ಎದ್ದು ನೋಡ್ತಾನೆ, ಕರಾಳ ರೂಪದಿಂದ ರುದ್ರದೇವರೇ ಬಂದ ಹಾಗೆ ಅಶ್ವತ್ಥಾಮಾಚಾರ್ಯ ಬಂದು ನಿಂತು ಬಿಟ್ಟಿದ್ದ. ಜಾನೇ ಭವಂತಂ ಹಿ ಗುರೋಸ್ತನೂಜಂ, ಅಲ್ಲೇ ಮಲಗಿದವನೇ ಹೇಳ್ತಾನಂತೆ, ಅಶ್ವತ್ಥಾಮ ನೀನ್ ಅಶ್ವತ್ಥಾಮ ಅಂತ ಗೊತ್ತಾಯ್ತು,
ಗುರುಪುತ್ರ, ನನ್ನ ಗುರುಪುತ್ರ ಅಂತಲೇ ಅಂತಾನೆ. ಈ ಧೃಷ್ಟದ್ಯುಮ್ನನಿಗೆ ಪಾಠ ಹೇಳ್ಕೊಟ್ಟವರೇ ದ್ರೋಣಾಚಾರ್ಯರು. ಅದು ತನ್ನನ್ನು ಕೊಲ್ಲಿಕ್ಕೆ ಹುಟ್ಟಿದಾನೆ ಅಂತ ಗೊತ್ತಿದ್ದು ಪಾಠ ಹೇಳ್ಕೊಟ್ರು. ಇವನು ಅವ್ರ ಹತ್ರನೇ ಪಾಠ ಕಲಿತು ಅವರನ್ನೇ ಕೊಂದವನು. ಅಂಥ ನನ್ನ ಗುರುಗಳ ದ್ರೋಣಾಚಾರ್ಯರ ಮಗ ನೀವು ಅಂತ ಗೊತ್ತಾಯ್ತು, ನಾನು ಹೇಳೋ ತನಕ ಅವಕಾಶ ಕೊಡ್ರಿ ಅಂತ. ಎದ್ದು ನಾನು ಆಯುಧ ಹಿಡ್ಕೊಂಡ ಮೇಲೆ ನನ್ನ ಮೇಲೆ ಪ್ರಯೋಗ ಮಾಡ್ರಿ, ಮಲಗಿ ನಿದ್ದೆ ಮಾಡ್ತಿದ್ದಾಗ ನಿರಾಯುಧನಾದಾಗ ಬೇಡ, ಎದ್ದು ಆಯುಧ ಹಿಡ್ಕೊಳ್ಳೋದು. ಸಮುಚ್ಚಿತಂ ಮಾಂ ದೇಹಿ ಶಸ್ತ್ರಪಾಣಿ, ಹೇಳ್ತೇನೆ ಕೈಯಲ್ಲಿ ಆಯುಧ ಹಿಡ್ಕೊಳ್ತೇನೆ, ಆಮೇಲೆ ಕೊಲ್ರಿ ನೀವು ಅಂತಾನೆ ಧೃಷ್ಟದ್ಯುಮ್ನ. ಆಮೇಲೆ ಕೊಲ್ರಿ, ಶಸ್ತ್ರಪಾಣಿಯಾದ ನನ್ನನ್ನು ಕೊಂದ್ರೆ ನಾನು ವೀರ ಸ್ವರ್ಗಕ್ಕಾದ್ರೂ ಹೋಗಿ, ಮಲಗಿದಾಗ ನಿದ್ದೆ ಮಾಡ್ತಾ ಇದ್ದಾಗ ನನ್ನನ್ನು ಕೊಲ್ಲೋ ಕೆಲಸ ಮಾಡಬೇಡ್ರಿ ಅಂತಂದು. ಅವ್ರಂತಾರೆ ಅಶ್ವತ್ಥಾಮಾಚಾರ್ಯರು, ಎಲ್ಲಾದ್ರೂ ಉಂಟ್ರೆ ನಿನಗೆ ಸದ್ಗತಿ ಆಗಬೇಕು, ಸಲ್ಲೋಕ ಆಗಿ ಸಿಗಬೇಕು ಅಂತಂದ್ರೆ ಏನರ್ಥ? ನಮ್ಮ ತಂದೆಯನ್ನು ಕೊಂದಿದ್ದಿ, ಬ್ರಹ್ಮಹತ್ಯೆ ಮಾಡಿದಂಥ ನಿನಗೆ ಸಮೀಚೀನವಾದ ಲೋಕ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಬರೇ ಬ್ರಹ್ಮಹತ್ಯೆ ಅಲ್ಲ, ಗುರುಗಳಾದಂಥ ಬ್ರಾಹ್ಮಣರ ಹತ್ಯೆ ಮಾಡಿದ್ದಿ. ಗುರು ಹತ್ಯೆ, ಆ ಗುರುಗಳು ಬ್ರಾಹ್ಮಣರು, ಅಂಥ ಗುರು ಹತ್ಯೆ ಮಾಡಿದ್ರಿಂದ ಧರ್ಮಯುದ್ಧ ಮಾಡಿ ಶಸ್ತ್ರಪಾಣಿಯಾದ ನಿನ್ನನ್ನ ನಾನು ವಧೆ ಮಾಡಬಾರದು, ನಿನ್ನಂಥವರಿಗೆ ಹೀಗೆ ಮಾಡಬೇಕು ಅಂತ ಹೇಳಿ ಎದ್ದು ಆಯುಧ ಹಿಡ್ಕೊಳ್ಳಿಕ್ಕೂ ಅವಕಾಶ ಕೊಡದೇನೆ ಅಶ್ವತ್ಥಾಮಾಚಾರ್ಯರು ಧೃಷ್ಟದ್ಯುಮ್ನನ ಮೇಲೆ ಆಕ್ರಮಣ ಮಾಡಿ ಬಿಲ್ಲಿನ ಹಗ್ಗವನ್ನ ಅವನ ಕುತ್ತಿಗೆಗೆ ಉರುಳು ಹಾಕಿ ಸುತ್ತಿ ಅದನ್ನ ಎಳಿತಾ ಇದ್ದಾರಂತೆ, ಮಥನ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿ ಸಂಹಾರ. ಮಾವಿನಂ ಮೃತ್ಯುಂ ಧೃಷ್ಟದ್ಯುಮ್ನೋ ವಿಚಿಂತತಂ. ಯೋಚನೆ ಮಾಡಿದ ಧೃಷ್ಟದ್ಯುಮ್ನ, ಇವತ್ತು ನನಗೆ ಸಾವು ಬರೋದು ನಿಶ್ಚಿತ ಅನ್ಕೊಂಡ. ಇವತ್ತು ಸಾವು ಬರೋದು ನಿಶ್ಚಿತ ಅಂತ ಯಾಕೆ ಮಾಡಿಕೊಂಡ ಅಂತಂದ್ರೆ, ಯಾವತ್ತು ಧೃಷ್ಟದ್ಯುಮ್ನ ದ್ರೋಣಾಚಾರ್ಯನ ಕೊಂದಿದ್ದ ಅವತ್ತಿನಿಂದ ಹಿಡಿದು ರಾತ್ರಿಯಲ್ಲಿ ಇವನಿಗೆ ದಿನ ಕನಸು ಬೀಳ್ತಿತ್ತಂತ. ಅಶ್ವತ್ಥಾಮಾಚಾರ್ಯರು ಉಗ್ರ ರೂಪದಿಂದ ಬರೋದು, ಇವನನ್ನು ಕೊಲ್ಲೋದು, ಇಂಥ ಕನಸು ದಿನ ಬೀಳ್ತಿತ್ತಂತೆ. ಆದರೂ ಯಾರಿಗೂ ಹೇಳಿದ್ದಿಲ್ಲ, ತಾನು ಎದೆಗುಂದಿದ್ದಿಲ್ಲ, ಹಂಗೆ ಯುದ್ಧ ಮಾಡಿದ್ದಾನೆ ಪುಣ್ಯ. ಇನ್ಯಾರಿಗಾದ್ರೂ ಇಂಥ ಕನಸು ಬಿದ್ದಿದ್ರೆ ಶಕ್ತಿನೇ ಇರ್ತಿದ್ದಿಲ್ಲ ಕೈಯಲ್ಲಿ. ಆ ರೀತಿಯಾಗಿ ಬಿಡ್ತಿದ್ದು. ಧೃಷ್ಟದ್ಯುಮ್ನ ಅದನ್ನೆಲ್ಲ ಸಹಿಸಿಕೊಂಡು ದಿನ ಆ ಕನಸು ಬಿದ್ದರೂ ಕೂಡ ಹಾಗೆ ಮಾಡ್ತಿದ್ನಂತೆ. ತೂಷ್ಣೀಂ ಬಭೂವ ಸ್ವಪ್ನೇಪಿ ನಿತ್ಯಂ ಪಶ್ಯತಿ ತಾಂ ಮೃತಿಂ. ಇಂಥ ಮರಣನೆ ನಿತ್ಯ ಬಂದ ಹಾಗೆ, ನಿತ್ಯವೂ ಅಶ್ವತ್ಥಾಮಾಚಾರ್ಯ ಈ ರೀತಿ ಬಂದು ಉಗ್ರ ರೂಪದಿಂದ ಕೊಂದ ಹಾಗೆ ದಿನ ಕನಸು ಬೀಳ್ತಿತ್ತಂತೆ. ದ್ರೌಣಿಂಚ ಕಾಲರಾತ್ರಿಂಚ ದ್ರೋಣಪಾತಾದ ಅನಂತರಂ. ಆ ಅಶ್ವತ್ಥಾಮಾಚಾರ್ಯನ ಆ ಕರಾಳವಾದ ರಾತ್ರಿ, ಇದು ದ್ರೋಣಾಚಾರ್ಯರು ಬಿದ್ದಾಗಿನಿಂದ ಇಂಥ ದೃಶ್ಯ ಕಾಣ್ತಾ ಇತ್ತಂತೆ. ಆ ಕಾಲರಾತ್ರಿ ದುರ್ಗೆ ಬಂದು, ಮೃತ್ಯು ದೇವತೆಯಾದ ದುರ್ಗೆ ಬಂದು ಇವನನ್ನು ಆ ಕಡೆ ಈ ಕಡೆ ಎಳೆದಾಡಿದ ಹಾಗೆ ಇಂಥದ್ದೆಲ್ಲ ಕನಸು ಬೀಳ್ತಿತ್ತಂತೆ. ಅದನ್ನು ಇವತ್ತು ಸತ್ಯ ಆಗ್ತದೆ ಅಂತ ಅಂದುಕೊಂಡ ಧೃಷ್ಟದ್ಯುಮ್ನ. ಆಮೇಲೆ ಇವರು ಅದೇ ರೀತಿ ಆ ಬಿಲ್ಲಿನ ಇದನ್ನ ಹಗ್ಗ ಎಳೆದು ಧೃಷ್ಟದ್ಯುಮ್ನನ್ನ ವಧೆ ಮಾಡಿಬಿಟ್ರು. ಉಳಿದವರೆಲ್ಲ ಓಡಿ ಹೋಗ್ತಾ ಇರುವಾಗ ಕೃತವರ್ಮ ಮತ್ತು ಕೃಪಾಚಾರ್ಯರು ಅವರು ಕೊಲ್ತಾ ಇದ್ದಾರೆ. ಏತನ್ಮಧ್ಯೆ ಅಲ್ಲಿ ಉಳಿದವನು ಅಂತಂದ್ರೆ ಶರ್ವತ್ರಾತ ಅಂತ ಒಬ್ಬುಳಿದ, ಅವನ ಹೆಸರೇ ಹಂಗಿದೆ. ಶರ್ವ ಅಂದ್ರೆ ರುದ್ರ, ಅವನಿಂದ ತ್ರಾತ ಅಂದ್ರೆ ರಕ್ಷಿತ. ಶರ್ವತ್ರಾತ ಅಂತ ಒಬ್ಬನು ಉಳಿದಂತೆ. ಅವನು ಯಾರು ಅಂತಂದ್ರೆ ಭೀಮಸೇನ ದೇವರ ಮಗನೇ. ನಿಷ್ಪಾಂಡವ ಮಾಡ್ತೇನೆ ಅಂತ ಅಶ್ವತ್ಥಾಮಾಚಾರ್ಯ ಹೇಳಿದ್ರು, ಒಬ್ಬ ಪಾಂಡವ ಉಳಿದ್ಬಿಟ್ಟು ಶರ್ವತ್ರಾತ. ಅವನು ಕಾಶಿರಾಜನ ಮಗಳ ಮಗ. ಕಾಶಿರಾಜನ ಮಗಳು ಕಾಳಿದೇವಿ, ಕಾಳಿದೇವಿಯನ್ನ ಭೀಮ ಮದುವೆ ಮಾಡ್ಕೊಂಡಿರ್ತಾನೆ, ಅಲ್ಲಿ ಹುಟ್ಟಿದವನೇ ಶರ್ವತ್ರಾತ. ಕಾಶಿರಾಜ ರುದ್ರದೇವರನ್ನ ಕೇಳ್ಕೊಂಡಿದ್ನಂತೆ. ಅವನು ಕಾಶಿವನು, ರುದ್ರದೇವರು ಕಾಶಿವಾಸಿಗಳೇ. ಅಲ್ಲಿ ರುದ್ರದೇವರನ್ನ ಕೇಳ್ಕೊಂಡಿದ್ದ, ನನ್ನ ಮಗಳ ಮಗನನ್ನ ಮುಂದಿನ ಯುದ್ಧದಲ್ಲಿ ಅವನು ಸಾಯದಿರೋ ಹಾಗೆ ಕಾಪಾಡಬೇಕು ಅಂತ ಕೇಳ್ಕೊಂಡಿದ್ನಂತೆ. ಹೀಗಾಗಿ ರುದ್ರದೇವರು ಅಂತರ್ಹಿತರಾಗಿ ಯಾರಿಗೂ ಕಾಣಿಸದೆ ಬಂದು ಆ ಶರ್ವತ್ರಾತನ ನೇತುಕೊಂಡು ಕೈಲಾಸಕ್ಕೆ ಹೋಗಿಬಿಟ್ರ. ಹಾಗಾಗಿ ಅವನೊಬ್ಬ ಉಳಿದ. ಆದ್ರೆ ನಿಷ್ಪಾಂಡವಾಗಬೇಕು ಅಂತಿತ್ತಲ್ಲ ಅಂತಂದ್ರೆ ಮುಂದವನು ಭೂಮಿಗೆ ಬರಲೇ ಇಲ್ಲಂತ. ಭೂಮಿಗೆ ಬಂದಿದ್ರೆ ನಿಜವಾಗಿಯೂ ಅವನಿಗೆ ರಾಜ್ಯ ಸಿಗಬೇಕಾಗಿತ್ತು, ಪರೀಕ್ಷಿತ್ ರಾಜನಿಗಲ್ಲ. ಆದ್ರೆ ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜ ಮುಂದೆ ರಾಜನಾದ, ಅವನಿಗೆ ಆಗ್ಬೇಕಾಗಿತ್ತು. ಉಳಿದವ್ರನ್ನೆಲ್ಲ ಕೊಂದು ಹಾಕಿದ್ರು ಅಶ್ವತ್ಥಾಮಾಚಾರ್ಯರು. ಶರ್ವತ್ರಾತ ಬದುಕುಳಿದಿದ್ದ. ಆದ್ರೆ ವಾಸುದೇವ ಮತಂ ಜ್ಞಾತ್ವಾ ಸಾಮ್ರಾಜ್ಯಾಯ ಪರೀಕ್ಷಿತೆ. ಕೃಷ್ಣನ ಸಂಕಲ್ಪ ಹಾಗಿತ್ತು. ತನ್ನ ತಂಗಿ ಸುಭದ್ರೆ, ಕೃಷ್ಣನ ತಂಗಿ ಸುಭದ್ರೆ, ಸುಭದ್ರೆ ಮಗ ಅರ್ಜುನ, ಅರ್ಜುನನ ಮಗ ಸುಭದ್ರೆ, ಅರ್ಜುನನ ಹೆಂಡತಿ ಸುಭದ್ರೆ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜ. ಹೀಗಾಗಿ ತನ್ನ ತಂಗಿಯ ಮೊಮ್ಮಗನಿಗೆ ರಾಜ್ಯ ಸಿಗಬೇಕು ಅಂತ ಕೃಷ್ಣ ಅಪೇಕ್ಷೆ ಪಟ್ಟಿದ್ನಂತೆ. ತಂಗಿ ಮೊಮ್ಮಗ ಅಂತಲ್ಲ, ಅರ್ಜುನನ ಮೊಮ್ಮಗ ಅಂತ.
ಅರ್ಜುನನ ಮೊಮ್ಮಗನಿಗೆ ಸಿಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ನಂತೆ. ಅದು ಅರ್ಜುನನ ಮೊಮ್ಮಗ ಅಂತ ಅಲ್ವಂತೆ, ಭೀಮನ ತಮ್ಮನ ಮೊಮ್ಮಗ ಅಂತ. ಭೀಮನ ಮೇಲೆ ಅಷ್ಟು ಪ್ರೀತಿ ಅಂತ. ಹೀಗಾಗಿ ಕೃಷ್ಣನ ಸಂಕಲ್ಪ ಏನಿದೆ, ಯಾವಾಗಲೂ ವಾಯುದೇವರು, ವಾಯುದೇವರ ಪಕ್ಷಪಾತಿಗಳು, ಅವರ ಅನುಬಂಧಿಗಳು, ಅವರನ್ನು ಅನುಸರಿಸಿದವರು, ಅವರಿಗೆ ಶ್ರೇಯಸ್ಸಾಗಬೇಕು. ಇದು ಕೃಷ್ಣನ ಸಂಕಲ್ಪ. ಹಾಗಾಗಿ ಭೀಮನ ತಮ್ಮನಾಗಿ ಅರ್ಜುನ ಇದ್ದಾನೆ, ಅವನಿಗೆ ಶ್ರೇಯಸ್ಸಾಗಬೇಕು, ಅವನ ಮೊಮ್ಮಗನಿಗೆ ರಾಜ್ಯ ಸಿಗಬೇಕು. ಇದನ್ನು ತಿಳ್ಕೊಂಡು ವಾಸುದೇವ ಮತಂ ಜ್ಞಾತ್ವ, ಅದನ್ನು ರುದ್ರದೇವರು ಹೇಳಿದ್ರಂತೆ. ಅವನ್ ಎಷ್ಟೋ ಸಲ ಒಂದ್ಸಲ ಭೂಲೋಕಕ್ಕೆ ಹೋಗಿ ಬರ್ತೀನಿ, ಬೇಡ ನೀ ಹೋಗೇ ಬೇಡ ಅಂತಿದ್ರು. ನಿನಗಂತೂ ರಾಜ್ಯ ಸಿಗೋದಿಲ್ಲ, ಕೃಷ್ಣನ ಸಮ್ಮತಿ ಪ್ರಕಾರ ಅವನಿಗೆ ಸಿಗೋದು ಅಂತ ರುದ್ರದೇವರು ಅಲ್ಲೇ ಉಳಿಸ್ಕೊಂಡ್ಬಿಟ್ಟು. ಆದ್ರಿಂದ ಅವನಿಗೆ ಬರೋ ಪ್ರಮೇಯನೇ ಬರಲಿಲ್ಲ. ಅವನೊಬ್ಬ ಅಲ್ಲಿ ಹೋದ. ದೃಷ್ಟದ್ಯುಮ್ನನ ಆ ಶಿಬಿರಕ್ಕೆ ಬೆಂಕಿ ಹಚ್ಚಿದ್ರಂತ. ಆಮೇಲೆ ಇವರೆಲ್ಲ ಸೇರಿ ಆ ದೃಷ್ಟದ್ಯುಮ್ನನ್ನು ಕೊಂದ ಮೇಲೆ ಅಶ್ವತ್ಥಾಮಾಚಾರ್ಯ ಬೆಂಕಿ ಹಚ್ಚುತ್ತಾರೆ. ಆವಾಗ ಹೊರಗಡೆ ಓಡ್ತಾ ಬಂದವನು ದೃಷ್ಟದ್ಯುಮ್ನನ ಸಾರಥಿ. ಅವನನ್ನು ಕೂಡ ಈ ಬಾಗಿಲಲ್ಲಿ ನಿಂತ ಈ ಕೃತವರ್ಮ ಅವನಿಗೂ ದೃಷ್ಟದ್ಯುಮ್ನನ ಸಾರಥಿಗೂ ಖಡ್ಗ ಪ್ರಹಾರ ಮಾಡಿಬಿಟ್ನಂತೆ. ಅವನು ಸಾರಥಿ ಮಹಾ ಚುರುಕಿತನದಿಂದ ಏಟು ತಪ್ಪಿಸ್ಕೊಂಡಂತೆ. ಏಟು ತಪ್ಪಿಸ್ಕೊಂಡ್ರು ಕೂಡ ಏಟು ಬಿದ್ದವ್ರು ಹ್ಯಾಕ್ ಕೂಗ್ತಾರೋ ಅದಕ್ಕಿಂತ ಹೆಚ್ಚು ಕೂಗಿದ್ನಂತೆ. ಸತ್ನಪ್ಪೋ ಅಂತ ಕೂಗಿದ್ನಂತೆ. ಸತ್ತಿಲ್ಲ, ಏಟೇ ಬಿದ್ದಿಲ್ಲ, ತಪ್ಪಿಸ್ಕೊಂಡು ಸತ್ತೆ ಅಂತ ಕೂಗಿದ್ನಂತೆ. ಅಯ್ಯೋ ಸತ್ತೆ ಅಂತ ಕುಸಿದು ಬಿದ್ದಂತೆ, ಬೇಕು ಅಂತ ಬಿದ್ದ. ಇವ್ರಿಗೇನನಿಸ್ತು, ಸತ್ತೆ ಹೋದ ಅಂತ ತಿಳ್ಕೊಂಡು ಸುಮ್ಮನಾಗಿಬಿಟ್ರು. ಮೆಲ್ಲಕ್ಕೆ ತೆವಳ್ಕೊಂಡು ಕೆಳಗಡೆಯಿಂದ ಹೊರಗೆ ಬಂದ್ಬಿಟ್ನಂತೆ ಆ ಶಿಬಿರದಿಂದ. ಈ ರೀತಿ ಹೊರಗಡೆ ಬಂದು ಉಪಾಯ ಮಾಡಿ ಇನ್ನೊಂದು ಶಿಬಿರದಲ್ಲಿ ಇದ್ರಲ್ಲ ದ್ರೌಪದಿ, ಪಾಂಡವರು, ಅವರಿಗೆ ಸುದ್ದಿ ತಿಳಿಸಿದವನು ದೃಷ್ಟದ್ಯುಮ್ನನ ಸಾರಥಿ. ಖಡ್ಗೇನ ಪ್ರಹೃತಂ ದೃಷ್ಟ ಹಾರ್ದಿಕ್ಕೇನ ಪಪಾತಃ ಭೂಮೌ ಪ್ರಾಗೇವ ಸಂಸ್ಪರ್ಶಾತ್. ಅದು ಇನ್ನೂ ಮುಟ್ಟಿಲ್ಲ, ಅಷ್ಟರೊಳಗೆ ಬಿದ್ದುಬಿಟ್ನಂತೆ. ಕೆಲವ್ರು ಹಂಗ್ ಮಾಡ್ತಿರ್ತಾರೆ, ಹೊಡಿತಿ ನೋಡೋದು ಕೈ ಎತ್ತಿದ ಕೂಡಲೇ ಅಳ್ಳಿಕ್ ಶುರು ಮಾಡಿಬಿಡ್ತಾರೆ, ಹೊಡೆದ್ರು ಅಂತ. ಇವನ ಮೂಲ ಅದಕ್ಕೆ ಇವನೇ ದೃಷ್ಟದ್ಯುಮ್ನ ಸಾರಥಿ. ಆ ರೀತಿ ಮಾಡಿ ಏಟು ಬೀಳೋದಕ್ಕಿಂತ ಮುಂಚೆ ಬಿದ್ದ ಹಾಗೆ ಮಾಡಿ ತಪ್ಪಿಸ್ಕೊಂಡು ಓಡಿ ಬಂದು ಅನ್ಯ ಆಸಕ್ತೆ ಸಮುತ್ಥಾಯ ಪ್ರಾದ್ರವತ್ ಎತ್ತರ ಪಾರ್ಷತಿ. ಆಮೇಲೆ ಅವರೆಲ್ಲೋ ಆಚೀಚೆ ನೋಡ್ತಾ ಇದ್ದಾಗ ಕೃತವರ್ಮ ಕೃಪಾಚಾರ್ಯ ನೋಡ್ತಿದ್ದಾಗ ಕಣ್ಣು ತಪ್ಪಿಸ್ಕೊಂಡು ಬಂದು ಎಲ್ಲ ಸುದ್ದಿ ಹೇಳ್ತಾನೆ. ಸಾ ಭೀಮಾಯಾಹ ದುಃಖಿತ. ದ್ರೌಪದಿ ದೇವಿ ಭೀಮನಿಗೆ ತಿಳಿಸಿದ್ದು ಗೊತ್ತಾಯ್ತು ಭೀಮಸೇನ್ ದೇವರಿಗೆ. ಇಂಥ ಕೆಲಸ ಮಾಡಿದ್ರ ಅಂತ ಅಶ್ವತ್ಥಾಮಾಚಾರ್ಯನ ಬೆನ್ನತ್ತಿ ಓಡ್ತಾ ಇದ್ದಾನೆ ಭೀಮ. ಹೋಗ್ತಾ ಇರುವಾಗ ಅಷ್ಟರಲ್ಲೇ ಅಶ್ವತ್ಥಾಮಾಚಾರ್ಯ ಏನು ಮಾಡಿದ್ದಾರೆ ಅಂದ್ರೆ, ಈ ಉಪಪಾಂಡವರು 5 ಮಂದಿ ಮಕ್ಕಳ ತಲೆ ಕಡಿದು ಅದನ್ನು ದುರ್ಯೋಧನನಿಗೆ ತೋರಿಸಿ ಅವನು ಬಹಳ ಒಳ್ಳೆ ಕೆಲಸ ಮಾಡಿದೆ ಅಂತ ಅವನು ಪ್ರಶಂಸೆ ಮಾಡಿದ್ಮೇಲೆ ಓಡ್ಲಿಕ್ಕೆ ಶುರು ಮಾಡಿ. ಭೀಮ ಬೆನ್ನತ್ತಿ ಬರ್ತಾ ಇದ್ದಾನೆ. ಭೀಮ ಇನ್ನೇನು ಬರ್ತಾನೆ ಅಂತಾದಾಗ ಆ ಅಶ್ವತ್ಥಾಮಾಚಾರ್ಯರು ತತ್ರ ಈ ಕಲಂ ದ್ರೋಣ ಸುತಂ ರಥೇನ ಯಾಂತಂ ರಥಿ ಮಾರುತಿರನ್ವಧಾವತ್ ರಮಾದ್ರವಂತಂ ಪ್ರಸಮೀಕ್ಷ ಭೀತಃ ಪರಾದ್ರಭದ್ರೌಣಿರತಿದ್ರುತಾಶ್ವೈಃ. ಹರಿ ವೇಗವಾಗಿ ಹೋಗೋ ಕುದುರೆಗಳನ್ನ ಏರಿ ಹೋಗ್ತಾ ಇದ್ದಾರೆ. ಆ ರಥದಲ್ಲಿ ಕಟ್ಟಿ ಓಡ್ತಾ ಇದ್ದಾರೆ. ಭೀಮನು ಹಿಂಬಾಲಿಸ್ತಾ ಇದ್ದಾನೆ. ಇನ್ನು ಬೇರೆ ಮಾರ್ಗವೇ ಇಲ್ಲ ಅಂತ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ರಂತ. ಅಶ್ವತ್ಥಾಮಾಚಾರ್ಯರು ಭೀಮನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ. ಏನ್ ಮಾಡಿತ್ತು ಬ್ರಹ್ಮಾಸ್ತ್ರ ಅಂತಾರೆ ಮಧ್ವಾಚಾರ್ಯ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು ಅಶ್ವತ್ಥಾಮಾಚಾರ್ಯರು, ಆದ್ರೆ ಭೀಮನನ್ನು ಏನು ಮಾಡ್ಲಾರ್ದದ್ದು. ಯಾಕೆ ಅಂದ್ರೆ ಅವಧ್ಯೋ ಭೀಮಸೇನಸ್ತತ್ ಅಸ್ತ್ರಂಚ ಅಮೋಘಮೇವಯತ್. ಭೀಮನಿಗೆ ಅದು ವಧೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬ್ರಹ್ಮಾಸ್ತ್ರ ಅದು ವ್ಯರ್ಥವಾಗಬಾರದು ಅಂತಲೂ ಪರಮಾತ್ಮನ ಸಂಕಲ್ಪ. ಭೀಮ ಸಾಯ್ಬಾರ್ದು ಅಂತಲೂ ಇದೆ. ಭೀಮ ಸಾಯ್ಬಾರ್ದು, ಬ್ರಹ್ಮಾಸ್ತ್ರ ವ್ಯರ್ಥ ಆಗಬಾರ್ದು. ಹೇಗೆ ಸಾಧ್ಯ ಇದು? ಅದಕ್ಕೆ ಏನಾದ್ರೂ ಮಾಡೋಣ ಅಂತ ಕೃಷ್ಣ, ಅರ್ಜುನ ಇವರೆಲ್ಲ ಅಲ್ಲಿಗೆ ಓಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಭೀಮನ ಮೇಲೆ ಅದೇನೋ ಮಾಡೋದಿಲ್ಲ ಅಂತಂದ್ರೆ, ಬ್ರಹ್ಮಾಸ್ತ್ರ ಅಂದ್ರೆ ಏನು ಅನ್ನೋ ಕಲ್ಪನೆಯಲ್ಲಿ ಕೊಡ್ತಾರೆ ಆಚಾರ್ಯ. ಬ್ರಹ್ಮಾಸ್ತ್ರ ಅಂದ್ರೆ ಏನದು? ಬ್ರಹ್ಮಾಸ್ತ್ರ ಅಂದ್ರೆ ಅದೊಂದು ಮಂತ್ರ. ಅದು ಅಸ್ತ್ರ ಅನ್ನೋದೆಲ್ಲ ಮಂತ್ರ. ಆಯಾ ಮಂತ್ರವನ್ನ ಜಪ ಮಾಡಿ ಬಾಣ ಪ್ರಯೋಗ ಮಾಡೋದು, ಅದು ಅಸ್ತ್ರ ಅಂತ ಆಗ್ತದ. ಅವಾಗ ವಾರುಣಾಸ್ತ್ರ, ಆಗ್ನೇಯಾಸ್ತ್ರ, ತ್ವಾಷ್ಟ್ರಾಸ್ತ್ರ ಅಂದ್ರೆ ಆಯಾ ಒಂದೊಂದು ಮಂತ್ರ ಇರ್ತದೆ, ಆ ಮಂತ್ರ ಪಠಿಸಿ ಬಾಣ ಪ್ರಯೋಗ ಮಾಡೋದು. ಬ್ರಹ್ಮಾಸ್ತ್ರ ಗಾಯತ್ರಿ ತತ್ರ ಮಂತ್ರೋಯತ್. ಬ್ರಹ್ಮಾಸ್ತ್ರಕ್ಕೆ ಮಂತ್ರ ಯಾವುದು ಅಂದ್ರೆ ಗಾಯತ್ರಿ ಮಂತ್ರ. ಗಾಯತ್ರಿಯೇ ಬ್ರಹ್ಮಾಸ್ತ್ರದ ಮಂತ್ರ. ಬ್ರಹ್ಮಾತ ಧ್ಯಾನ ದೇವತಾ. ಯಾವ ಗಾಯತ್ರಿ? ವಿಶ್ವಾಮಿತ್ರ ಗಾಯತ್ರಿ ಅಲ್ಲ, ಅದು ಸಂಧ್ಯಾ ವಂದನೆಗಿರೋ ಗಾಯತ್ರಿ. ವಿಶ್ವಾಮಿತ್ರಸ್ತು ಸಂಧ್ಯಾರ್ಥೆ ತದನ್ಯತ್ರ ಪ್ರಜಾಪತಿ ಅಂತ ಹೇಳಿದ್ದಾರೆ. ಬ್ರಹ್ಮದೇವರು ಕಂಡುಕೊಂಡಿರ್ತಕ್ಕಂಥ ಗಾಯತ್ರಿ ಮಂತ್ರ ಎರಡಿದೆ. ತತ್ಸವಿತುರ್ವರೆಣ್ಯಂ ಅಂತ ಪ್ರಾರಂಭ ಆಗ್ತದಲ್ಲ, 24 ಅಕ್ಷರದ್ದು, ಅದು ಬ್ರಹ್ಮದೇವರು ಕಂಡುಕೊಂಡಿರೋ ಗಾಯತ್ರಿ. ವಿಶ್ವಾಮಿತ್ರರು ಕಂಡುಕೊಂಡದ್ದು ಓಂ
ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಸಂಧ್ಯಾ ವಂದನೆಗೆ. ಭೂರ್ಭುವ ಸ್ವಃ ಇಲ್ಲದೇನೆ ಹಾಗೆ ಹೇಳಿದ್ರೆ ಅದು ಬ್ರಹ್ಮ ಗಾಯತ್ರಿ, ವಿಶ್ವಾಮಿತ್ರ ಗಾಯತ್ರಿ ಅಂತ ಎರಡು. ಇದು ಬ್ರಹ್ಮ ಗಾಯತ್ರಿ. ಬ್ರಹ್ಮಾತ ಧ್ಯಾನ ದೇವತಾ ಗಾಯತ್ರಿ ಮಂತ್ರ ಬ್ರಹ್ಮಾಸ್ತ್ರಕ್ಕೆ. ಧ್ಯಾನ ಮಾಡಬೇಕಾದ ದೇವತೆ, ಧ್ಯಾನ ಮಾಡುವ ದೇವತೆ ಬ್ರಹ್ಮದೇವರು. ಆದ್ರಿಂದ ಅದಕ್ಕೆ ಬ್ರಹ್ಮಾಸ್ತ್ರ ಅಂತ ಹೆಸರು. ಬಿಡುವವರು ಮಂತ್ರ ಜಪ ಉಚ್ಚಾರಣೆ ಮಾಡ್ತಾರೆ, ಮಂತ್ರೋಚ್ಚಾರಣೆ ಮಾಡ್ತಾರೆ, ಜಪಿಸ್ತಾರೆ. ಆ ದೇವತೆ ಯಾರು ಅಂತಂದ್ರೆ ಧ್ಯೇಯೋ ನಾರಾಯಣೋ ದೇವ ಜಗತ್ ಪ್ರಸವಿತಾ ಸ್ವಯಂ. ಜಗತ್ತನ್ನು ಸೃಷ್ಟಿ ಮಾಡಿದ ನಾರಾಯಣನೇ ಆ ಮಂತ್ರದ ದೇವತೆ, ಪ್ರತಿಪಾದ್ಯ ದೇವತೆ. ಧ್ಯಾನ ಮಾಡುವವರು ಬ್ರಹ್ಮದೇವರು. ಬ್ರಹ್ಮ ಪದವಿಗೆ ಬರತಕ್ಕಂಥವನು ಭೀಮ. ಭೀಮನೇ ಮುಂದೆ ಬ್ರಹ್ಮ ಪದವಿಗೆ ಬರೋದು. ಆದ್ರಿಂದ ಧ್ಯಾನ ಹಿಂಗೆ ಕೆಲಸ ನಡಿಲಿ ಅಂತ ಧ್ಯಾನ ಮಾಡಿ ಹೇಳ್ಕೊಳ್ಬೇಕಾದ ದೇವತೆನೇ ಬ್ರಹ್ಮದೇವರು. ಅಂದ ಮೇಲೆ ತನ್ನ ಮೇಲೆ ಬ್ರಹ್ಮಾಸ್ತ್ರ ಬಂದಾಗ ಆ ಬ್ರಹ್ಮಾಸ್ತ್ರ ಏನು ಮಾಡಿತ್ತು ಭೀಮನನ್ನ? ಧ್ಯಾನ ದೇವತೆನೇ ಭೀಮ. ಆದ್ರಿಂದ ಅದು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದು ಅಮೋಘ. ಅದಕ್ಕೆ ಅರ್ಜುನನ್ ಕರ್ಕೊಂಡು ಕೃಷ್ಣ ಬರ್ತಾನೆ. ಬಂದು ಕೂಡ್ಲೆ ಆ ಬ್ರಹ್ಮಾಸ್ತ್ರ ಏನೂ ಮಾಡದಿದ್ರೆ ಅದೊಂದು ಬ್ರಹ್ಮಾಸ್ತ್ರದೊಂದು ಕ್ರಮ ಇದೆ. ಯಾರ ಮೇಲಾದ್ರೂ ಬಿಟ್ರೆ ತನ್ನ ಕೆಲಸ ಮಾಡ್ಲೇಬೇಕು ಬ್ರಹ್ಮಾಸ್ತ್ರ. ಒಂದು ವೇಳೆ ಅದರಿಂದ ಯಾರೂ ಬದ್ಧರಾಗಲಿಲ್ಲ ಅಂತ ಇಟ್ಕೊಳ್ಳೋಣ. ಅಂದ್ರೆ ಯಾರ ಮೇಲೆ ಬಿಟ್ಟಿರ್ತಾರೋ ಅವರೇ ಬದ್ಧರಾಗೋದು. ಯಾರೂ ಬದ್ಧರಾಗಲಿಲ್ಲ, ಯಾರ ಮೇಲೆ ಬಿಟ್ಟಿದ್ರು, ಈಗ ಭೀಮನ ಮೇಲೆ ಬಿಟ್ಟಿದ್ರು, ಅವನು ಬದ್ಧನಾಗ್ಲಿಲ್ಲ, ಅವನು ಹತನಾಗ್ಲಿಲ್ಲ. ಅಂತ ಸಂದರ್ಭದಲ್ಲಿ ಆ ಬ್ರಹ್ಮಾಸ್ತ್ರದ ಕ್ರಮ ಏನು ಅಂದ್ರೆ ಯಾರು ಬಿಟ್ಟಿರ್ತಾರೋ ಅವ್ರನ್ನೇ ಹೋಗಿ ವಧೆ ಮಾಡ್ತದಂತೆ. ಹಿಂದಿಲ್ಲ ಮುಂದಿಲ್ಲ ಅಶ್ವತ್ಥಾಮಾಚಾರ್ಯ ಬಿಟ್ಬಿಟ್ರು. ಇದರ ಧ್ಯಾನ ದೇವತೆ ಯಾರು? ಬ್ರಹ್ಮ. ಆ ಬ್ರಹ್ಮ ಪದವಿಗೆ ಬರುವವನೇ ಭೀಮ. ಇಷ್ಟೆಲ್ಲ ಅರಿವಿಲ್ಲ. ಆ ದುರ್ಯೋಧನನ ಪ್ರೀತಿ ಆಗಬೇಕು ಅನ್ನೋ ಇದರಿಂದ ಬಾಣ ಪ್ರಯೋಗ ಮಾಡಿಬಿಟ್ರು. ಅದು ಭೀಮನನ್ನೇನೋ ಮಾಡೋ ಹಾಗಿಲ್ಲ. ಅಶ್ವತ್ಥಾಮಾಚಾರನೇ ಬಲಿ ತಗೋತಿತ್ತು. ಆವಾಗ ಅರ್ಜುನ ತಾನೂ ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಅನಸ್ತ್ರಜ್ಞೇಶು ಮುಕ್ತಂ ತತ್ ಹನ್ಯಾತ್ ಅಸ್ತ್ರಮುಚಂ ಯತಃ ಗುರುಭಕ್ತ್ಯ ತಥೋ ದ್ರೌಣೇಹೇ ಸ್ವಸ್ಥಸ್ತು ಇತ್ಯಾಹ ವಾಸವಿಹಿ. ಅಸ್ತ್ರಜ್ಞಾನ ಇಲ್ದಿದ್ದವ್ರ ಮೇಲೆ ಪ್ರಯೋಗ ಮಾಡಿದ್ರು ಬ್ರಹ್ಮಾಸ್ತ್ರ ಬಿಟ್ಟವ್ರನ್ನೇ ಕೊಲ್ತದೆ. ಅದನ್ನ ಬ್ರಹ್ಮಾಸ್ತ್ರ ಬಿಡಬೇಕಾದ್ರೆ ಯಾರ ಮೇಲೆ ಬಿಡಬೇಕು ಅಂದ್ರೆ ಅವನು ಒಳ್ಳೆ ವೀರನೇ ಆಗಿರ್ಬೇಕಂತೆ, ಅಸ್ತ್ರಜ್ಞಾನ ಇದ್ದವನೇ ಆಗಿರ್ಬೇಕು, ಅವ್ರ ಮೇಲೆ ಬಿಡಬೇಕು. ಮತ್ತೆ ಬಿಟ್ರೆ ಅದು ಅವನನ್ನು ಸಾಯಿಸಿರ್ಬೇಕು. ಎರಡು, ಅನಸ್ತ್ರಜ್ಞರ ಮೇಲೆ ಬಿಡಬಾರ್ದು, ಯಾರು ಅವಧ್ಯರಾಗಿರ್ತಾರೋ ಅಂಥವ್ರ ಮೇಲೂ ಬಿಡಬಾರ್ದು. ಅಸ್ತ್ರ ಅಭಿಮಾನಿ ಅವಧ್ಯ, ಅಸ್ತ್ರಾಭಿಮಾನಿಯೇ ಅವಧ್ಯ. ಬ್ರಹ್ಮಾಸ್ತ್ರಕ್ಕೆ ಅಭಿಮಾನಿನೇ ಭೀಮ. ಬ್ರಹ್ಮಾಸ್ತ್ರಕ್ಕೆ ಅಭಿಮಾನಿ ಬ್ರಹ್ಮದೇವರು ಅಂದ್ರು ಒಂದೇ, ಬ್ರಹ್ಮಾಸ್ತ್ರಾಭಿಮಾನಿ ಭೀಮ ಅಂದ್ರು ಒಂದೇ. ಆದ್ರಿಂದ ಅಸ್ತ್ರಾಭಿಮಾನಿಯಾದಂಥ ಭೀಮನ ಮೇಲೆ ಈಗ ಪ್ರಯೋಗ ಆಯ್ತು. ಅನಸ್ತ್ರಜ್ಞರ ಮೇಲೆ ಪ್ರಯೋಗ ಮಾಡಿದ್ರು ಬಿಟ್ಟವ್ರನ್ನೇ ವಧೆ ಮಾಡೋದು, ಅಸ್ತ್ರಾಭಿಮಾನಿ ಮಾಡಿದ್ರು ಹಾಗೇನೆ. ಇದನ್ನು ನೋಡಿ ಈಗ ಅಶ್ವತ್ಥಾಮಾಚಾರ್ಯರು ಅನ್ಯಾಯವಾಗಿ ಅವರಿಗೆ ವಧೆ ಮಾಡಿಬಿಡ್ತದೆ ಇದು ಅಂತ ಹೇಳಿ ಆ ಗುರುಗಳ ಮೇಲಿನ ಭಕ್ತಿಯಿಂದ ಆ ಗುರುಪುತ್ರರನ್ನು ಉಳಿಸಬೇಕು ಅಂತ ಹೇಳಿ ದ್ರೌಣೆ ಸ್ವಸ್ಥಸ್ತು, ಅಶ್ವತ್ಥಾಮಾಚಾರ್ಯ ಕಲ್ಯಾಣ ಆಗಲಿ ಅಂತ ಆ ಬ್ರಹ್ಮಾಸ್ತ್ರ ಕಲ್ಯಾಣ ಮಾಡಲಿ ಅನ್ನೋ ದೃಷ್ಟಿಯಿಂದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ನಂತೆ. ಆದ್ರೆ ಆ ಎರಡು ಅಸ್ತ್ರಗಳ ಸಂಘರ್ಷ ಪ್ರಾರಂಭ ಆಯ್ತು. ಆ ರೀತಿ ಆದ್ರೆ ಅದೊಂದು ಕ್ರಮ ಬ್ರಹ್ಮಾಸ್ತ್ರದ್ದು. ಒಂದು ಬ್ರಹ್ಮಾಸ್ತ್ರದ ಜೊತೆಗೆ ಇನ್ನೊಂದು ಬ್ರಹ್ಮಾಸ್ತ್ರ ಯಾವುದೇ ಉದ್ದೇಶದಿಂದ ಬಂದ್ರೆ ಎರಡೂ ಬ್ರಹ್ಮಾಸ್ತ್ರಗಳ ಸಂಘರ್ಷ ಶುರುವಾಯಿತು ಅಂತಂದ್ರೆ ಇಡೀ ಲೋಕಕ್ಕೆ ಹಾನಿ ಆಗ್ತದೆ. ಭೂತಾನಾಂ ಸಂಹೃತಿರ್ಭವೇತ್ ಭೂತಾನಾಂ ಸ್ವಸ್ತಿರಪ್ಯತ್ರ ಕಾಂಕ್ಷಿತ ಕರುಣಾತ್ಮನ. ಆದ್ರೆ ಜಗತ್ತಿಗೆ ಸಮಸ್ತ ಪ್ರಾಣಿಗಳಿಗೆ ನಾಶ ಆಗಬಾರದು. ತಥಾಪ್ಯಸ್ತ್ರದ್ವಯಂ ಯುಕ್ತಂ ಭೂತಾನಾಂ ನಾಶಕೃತ್ ಸರ್ವಂ ತಸ್ಮಾನ್ ನಿವಾರಯನ್ ಯೋಗಂ ತಯೋರ್ಮಧ್ಯೆ ಭವಕ್ಷಣಾತ್. ಅರ್ಜುನನಿಗೆ ಇಡೀ ಪ್ರಾಣಿಗಳ ನಾಶ ಆಗಬೇಕು ಅನ್ನೋ ಉದ್ದೇಶ ಏನೂ ಇದ್ದಿದ್ದಿಲ್ಲ. ಆದ್ರಿಂದ ಆ ಎರಡು ಬ್ರಹ್ಮಾಸ್ತ್ರಗಳ ಸಮಾವೇಶ ಆದಾಗ ವೇದವ್ಯಾಸ ದೇವರು ಅಲ್ಲಿ ಪ್ರಾದುರ್ಭೂತರಾಗಿ ಇಬ್ಬರಿಗೂ ಕೂಡ ಹೇಳಿದ್ರಂತೆ, ಏನಿದು ಈ ರೀತಿ ಅಸ್ತ್ರ, ಇಬ್ರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರಿ, ಲೋಕೋಪದ್ರವ ಕೃತ್ಕರ್ಮ ಸಂತಃಕುರ್ಯು ಕಥಂ ಕ್ವಚಿತ್, ಇಂಥದ್ದನ್ನ ನೀವು ಹಿಂಗ್ ಮಾಡೋದೇ ಅಂತ ಕೇಳಿದಾಗ ಎಲ್ಲಿಯಾದ್ರೂ ಸಜ್ಜನರು ಈ ರೀತಿ ಮಾಡ್ತಾರ? ನೀವಿಬ್ರು ಸೇರಿ ಲೋಕ ಹಾನಿ ಮಾಡ್ತಿದ್ದೀರಲ್ಲ ಅಂತಂದಾಗ ಅರ್ಜುನ ಹೇಳಿದ್ನಂತೆ, ಆ ಬ್ರಹ್ಮಾಸ್ತ್ರ ಭೀಮನ ಮೇಲೆ ಬಂದಿತ್ತು, ಭೀಮ ಅಭಿಮಾನಿ, ಅವನಿಗೇನು ಆಗೋದಲ್ಲ, ಒಂದ್ ರೀತಿ ಮಹಾ ಆಪತ್ತೇ ಬಂದಾಗಿತ್ತು ಅವರಿಗೆ, ಅದಕ್ಕೆ ನಾನು ಬಿಟ್ಟೆ ಅಂತ. ಶಾಂತಿಗೋಸ್ಕರ ಬಿಟ್ಟಿದ್ದೆ, ನಾನು ಬೇರೇನು ಉದ್ದೇಶ ಇದ್ದಿಲ್ಲ, ಆ ಆಪತ್ತಿನ ಶಾಂತಿಗೆ ಬಿಟ್ಟೆ ಅಂತ ಅಶ್ವತ್ಥಾಮಾಚಾರ್ಯ ಹೇಳಿದ್ರು. ನಾನೂ ಕೂಡ ಭೀಮ ಆಕ್ರಮಣ ಮಾಡಿದಾಗ ಶಾಂತಿಗೆ ಬಿಟ್ಟಿದ್ದೀನಿ, ನನ್ನ ರಕ್ಷಣೆಗೆ ಬಿಟ್ಟೆ ಅಂತ ಅವರು ಅಂದ್ರು. ಇರ್ಲಿ, ನೀವು ಬಿಟ್ಟು ಬ್ರಹ್ಮಾಸ್ತ್ರ ಉಪಸಂಹಾರ ಮಾಡ್ರಿ ಅಂತಂದ್ರೆ ಅಶ್ವತ್ಥಾಮಾಚಾರ್ಯಗೆ ಆಗ್ಲಿಲ್ಲ.
ಅದನ್ನ ವಾಪಸ್ ತಗೊಳ್ಳಿಕ್ಕೆ ಆಗಲಿಲ್ಲ, ಉಪಸಂಹಾರ ಮಾಡ್ಲಿಕ್ಕೆ. ನಿವರ್ತನ ಅಪ್ರಭಂ ದ್ರೌಣಿಂ ವಾಸುದೇವೋಭ್ಯಭಾಷತ. ಅರ್ಜುನ ಮಾತ್ರ ತನ್ನ ಬ್ರಹ್ಮಾಸ್ತ್ರ ಉಪಸಂಹಾರ ಮಾಡ್ಕೊಂಡ್ಬಿಟ್ಟ. ಅಶ್ವತ್ಥಾಮಾಚಾರ್ಯದ ಹಾಗೇ ಇತ್ತು. ಆಗ ಕೃಷ್ಣ ಅಲ್ಲಿ ಬಂದು ಹೇಳ್ತಾನೆ, ಕ್ಷತ್ರತೇಜಾಹ ಬ್ರಹ್ಮಚಾರಿ ಕೌಮಾರಾದಪಿ ಪಾಂಡವ ನಿವರ್ತನೆ ತತಶಕ್ತೋ. ಅರ್ಜುನ ಇದ್ದಾನಲ್ಲ, ಅವನು ಮದುವೆ ಮಾಡಿಕೊಂಡ್ರೂ ಕೂಡ ತನ್ನ ಧರ್ಮದಲ್ಲಿ ತಾನಿದ್ದಾನೆ. ಆದ್ರಿಂದ ಒಂದು ರೀತಿಯಲ್ಲಿ ಗೃಹಸ್ಥನಾದರೂ ಕೂಡ ಬ್ರಹ್ಮಚಾರಿನೇ. ಇಲ್ಲಿ ಬ್ರಹ್ಮಚಾರಿ ಅಂತಂದ್ರೆ ಅದೊಂದು ನಿಷ್ಠೆಯಿಂದ ಇರತಕ್ಕಂಥ ವ್ರತದ ದೃಷ್ಟಿಯಲ್ಲಿ ಹೇಳಿದ ಶಬ್ದ. ಮದುವೆ ಮಾಡ್ಕೊಳ್ದಿರೋ ಅನ್ನೋಂತ ಅರ್ಥ ಅಲ್ಲ. ಮದುವೆ ಮಾಡ್ಕೊಂಡಿದ್ದಾನೆ ಆದ್ರೂ ಬ್ರಹ್ಮಚಾರಿ. ಯಾಕೆಂದ್ರೆ ಯಾರನ್ನ ವಿವಾಹ ಮಾಡಿಕೊಂಡಿದ್ನೋ ಅವರನ್ನ ಯಾವ ಕಾರಣಕ್ಕೂ ಕೂಡ ಯಾವ ಸಂದರ್ಭದಲ್ಲೂ ಅತಿಕ್ರಮಣ ಮಾಡಲಿಲ್ಲ, ಮತ್ತೊಬ್ಬರ ಮೇಲೆ ದೃಷ್ಟಿ ಹಾಕಲಿಲ್ಲ. ಆದ್ರಿಂದ ಅವನು ಬ್ರಹ್ಮಚರ್ಯದಲ್ಲಿದ್ದುಕೊಂಡು ಈ ಬ್ರಹ್ಮಾಸ್ತ್ರವನ್ನ ಉಪಸಂಹಾರ ಮಾಡಿಕೊಂಡ. ನಾಯಂ ದ್ರೋಣಾತ್ಮಜೋಪಿ ಸನ್. ಇವನು ಕ್ಷತ್ರಿಯ, ಯಾರು ಅರ್ಜುನ, ಮದುವೆ ಮಾಡಿಕೊಂಡಿದ್ದಾನೆ, ಆದರೂ ಬ್ರಹ್ಮಚರ್ಯ ಕಾಪಾಡಿಕೊಂಡು ಉಪಸಂಹಾರ ಮಾಡಿದ ಆ ಅಸ್ತ್ರವನ್ನ. ಆದರೆ ದ್ರೋಣಾಚಾರ್ಯರಂಥ ಬ್ರಾಹ್ಮಣ ಪುತ್ರರಾಗಿ ಅಶ್ವತ್ಥಾಮಾಚಾರ್ಯರು ಉಪಸಂಹಾರ ಮಾಡಿಕೊಳ್ಳಿಕ್ಕೆ ಅಸಮರ್ಥರಾದ್ರು. ನೋಡಿದ್ರೆ ಅವರು ಮದುವೆ ಮಾಡಿಕೊಂಡಿಲ್ಲ, ಅಸಮರ್ಥರಾದ್ರು. ಯಾಕೆ ಅಂದ್ರೆ ಅಬ್ರಹ್ಮಚರ್ಯಾತ್, ಅವರಿಲ್ಲಿ ಬ್ರಹ್ಮಚರ್ಯ ಉಳಿದಿದ್ದಿಲ್ಲ. ಯಾಕೆ ಉಳಿದಿದ್ದಿಲ್ಲ ಅಂತಂದ್ರೆ ದುರ್ಯೋಧನನಿಗೆ ಮಾತು ಕೊಟ್ಟು ಬಂದಿದ್ರು, ಪಾಂಡವರ ನಿಷ್ಪಾಂಡವತಾ ಮಹೀಂ, ಭೂಮಿಯಲ್ಲಿ ನಿಷ್ಪಾಂಡವತ್ವ ಉಂಟು ಮಾಡ್ತೇನೆ, ಒಂದು ನಿನ್ನ ವಂಶವನ್ನ ಬೆಳೆಸ್ತೇನೆ ಅಂತ ಮಾತು ಕೊಟ್ಟು ಬಂದಿದ್ರು. ಎಲ್ಲಿ ಉಳಿಲಿಕ್ಕೆ ಸಾಧ್ಯ ಬ್ರಹ್ಮಚರ್ಯ? ಇಂಥದ್ದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತ ಆಯ್ತಲ್ಲ. ಆದ್ರಿಂದ ಅವರಿಗೆ ಆಗೋದಿಲ್ಲ ಅಂತಂದಾಗ ಕೊನೆಗೆ ವೇದವ್ಯಾಸ ದೇವರು ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ನಿನ್ನ ತಲೆಯಲ್ಲಿ ನೈಸರ್ಗಿಕವಾದ ಒಂದು ಮಣಿ ಇದೆ, ಅದು ಇರುವಷ್ಟು ಕಾಲ ಹಸಿವೆ ಆಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ, ಮುಪ್ಪಿಲ್ಲ, ಶ್ರಮ ಇಲ್ಲ, ಅಂಥ ವಿಚಿತ್ರವಾದ ಮಣಿ. ಆ ಮಣಿಯನ್ನ ಇಂಥ ಕೆಲಸ ಮಾಡಿದ್ದಕ್ಕೆ, ಪಾಂಡವರ ಮಕ್ಕಳನ್ನೆಲ್ಲ ಸಂತತಿಯನ್ನ ನಾಶಪಡಿಸಿದ್ದಕ್ಕೆ ಅದು ಮಲಗಿದಾಗ ಹೋಗಿ ಇದು ನೈಸರ್ಗಿಕವಾದ ಮಣಿಯನ್ನ ಕಿತ್ತಿಕೊಡು. ಮತ್ತು ಬ್ರಹ್ಮಚರ್ಯ ಕಳ್ಕೊಂಡದ್ರಿಂದ ಆ ಮಣಿ ಇನ್ನಿರಬಾರ್ದು. ಈ ರೀತಿ ಮಾತು ಹೇಳಿದ್ರಿಂದ, ಒಪ್ಪಿದ್ರಿಂದ ನಿನ್ನಂಥವನಲ್ಲಿ ಆ ಮಣಿ ಇರ್ಲಿಕ್ಕೆ ಯೋಗ್ಯ ಅಲ್ಲ. ದೇಹಿ ನೈಸರ್ಗಿಕ ಮಣಿಂ ಜಿತ ಪ್ರಾಗೇವ ಭೀಮೇನ, ಭೀಮಾಯೈವ, ಆ ಮಣಿಯನ್ನು ಭೀಮನಿಗೆ ಕೊಟ್ಟುಬಿಡು, ಭೀಮನಿಂದ ಸೋತ ಹಾಗೆ ನೀವು. ಮತ್ತು ಬಾಯಿ ಮಾತಿನಿಂದಲಾದರೂ ಕೂಡ ಪಾರ್ಥೇಭ್ಯೋ ಅಸ್ತ್ರಂ ನಿವರ್ತಯ, ಪಾಂಡವರಿಗೆ ಏನೂ ಮಾಡೋದಿಲ್ಲ ಅಂತ ಬಾಯಿ ಮಾತಿನಿಂದಲಾದ್ರೂ ಆ ಬ್ರಹ್ಮಾಸ್ತ್ರವನ್ನ ನಿವಾರಣೆ ಮಾಡ್ರಿ, ವಾಪಸ್ ತಗೊಳ್ರಿ. ಬಾಯಿ ಮಾತಿನಿಂದ, ಇದನ್ನಂತೂ ಬಹಿರಂಗವಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ, ಬಾಯಿಂದಾದ್ರೂ ಹೇಳ್ರಿ ಆಗ್ಲಿ ಅಂತ ಹೇಳಿ ಆ ಮಣಿಯನ್ನ ತಾವೇ ಕಿತ್ತಿ ಉತ್ಕೃತ್ಯ ಭೀಮಾಯ ದದೌ, ಮಣಿ ಕಿತ್ತಿ ಭೀಮನಿಗೆ ಕೊಟ್ಬಿಟ್ರಂತೆ ಅಶ್ವತ್ಥಾಮಾಚಾರ್ಯ. ಒಂದ್ ರೀತಿ ಅವಹೇಳನ ಆಗ್ಬಿಟ್ಟಿತ್ತು, ಬ್ರಹ್ಮಾಸ್ತ್ರ ವಾಪಸ್ ತಗೊಳ್ಳಿಕ್ಕೆ ಆಗದೆ ಇದ್ದಾಗ. ವ್ಯಾಸರ ಆಜ್ಞೆ ಆಯ್ತು, ಕೊಟ್ಬಿಟ್ಟು ಬಾಯಲ್ಲೂ ಹೇಳಿದ್ರಂತೆ, ಮುಕ್ತ ಪಂಚೈವ ಪಾಂಡವಾಹ, ಏವಕಾರ ಹಾಕಿಬಿಟ್ಟು, ನನ್ನ ಬ್ರಹ್ಮಾಸ್ತ್ರದಿಂದ ಪಂಚಪಾಂಡವರು ಮಾತ್ರ ಮುಕ್ತರಾಗಿದ್ದಾರೆ, ನನ್ನ ಬ್ರಹ್ಮಾಸ್ತ್ರ ಅವರಿಗೇನು ಮಾಡೋದಿಲ್ಲ ಇನ್ನು ಅಂತ ಅಷ್ಟು ಮಾತ್ರ ಅಂದ್ರು. ವೇದಭದ್ರ ವಾಸವಿಮಬ್ರವೀತ್. ಆಮೇಲೆ ಹೇಳಿದ್ರಂತೆ ವೇದವ್ಯಾಸದೇವರು ಹೇಳ್ತಾರೆ, ಅರ್ಜುನ ಇವರು ಬ್ರಹ್ಮಾಸ್ತ್ರನು ನೀನೇ ಉಪಸಂಹಾರ ಮಾಡ್ಕೊ, ಬಾಯಲ್ಲಿ ಹೇಳಿದ್ರಲ್ಲ ನೀನು ಉಪಸಂಹಾರ ಮಾಡ್ಕೊ. ಆಯ್ತು ಅಂತ ಹೇಳಿ ನಮಸ್ಕಾರ ಮಾಡಿದ ಅರ್ಜುನ. ಅವರು ಬ್ರಹ್ಮಾಸ್ತ್ರವನ್ನು ಇವನೇ ಉಪಶಮನ ಮಾಡಿದ. ಆಮೇಲೆ ಕೃಷ್ಣ ಹೇಳ್ತಾನಂತೆ, ನಿಮ್ಮ ಮಾತನ್ನು ಗಮನಿಸಿದೆ ನಾನು, ಪಂಚಪಾಂಡವರು ಮಾತ್ರ ಬಿಡುಗಡೆ ಹೊಂದಿದ್ದಾರೆ ಅಂತ ಆ ಮಾತ್ರ ಅಂತ ಹಾಕಿದ್ರಿಂದ ಮತ್ತಿನ್ನೇನೋ ಮಾಡೋ ಉದ್ದೇಶ ಇದ್ದಂಗೆ ಕಾಣಿಸ್ತದೆ ನಿಮಗೆ. ಪಂಚಪಾಂಡವ್ರನ್ನ ಮಾತ್ರ ಬಿಡ್ಲಿ ಅಂತ ಅಂದಿದ್ದೀರಲ್ಲ, ಪೂರ್ತಿ ಹೇಳ್ರಿ ಅಂತ ಕೃಷ್ಣ ಅಂತಾನೆ.